ಹೌದು ಸರ್. ಇನ್ ಸ್ವಲ್ಪ ದಿನ ಅವಳೇನಾದ್ರೂ ಇಲ್ಲೇ ಇರೋದಕ್ಕೆ ಬಿಟ್ಟಿದ್ರೆ ನಮ್ಮ ಮನೆನೇ ಮುಳುಗಿಸ್ಬಿಟ್ಟಿರೋಳು. ಕಿಡ್ನಾಪ್ ಮಾಡಿರೋರು ಯಾರೇ ಆಗಿದ್ರು ಅವ್ರು ನಿಮಗೆ ಏನಾದ್ರೂ ಡಿಮ್ಯಾಂಡ್ ಮಾಡೋಕೆ ಫೋನ್ ಮಾಡೇ ಮಾಡ್ತಾರೆ. ಯಾವುದಕ್ಕೂ ನೀವು ಅಲರ್ಟ್ ಆಗಿರಿ. ನಿಮ್ಮ ಫೋನ್ ಕಾಲ್ಸ್ನ ನಾವು ಟ್ರೇಸ್ ಮಾಡ್ತಾ ಇರ್ತೀವಿ. ಆದಷ್ಟು ಬೇಗ ಅವ್ರನ್ನ ಕಂಡು ಹಿಡಿತೀವಿ. ನೀವು ಧೈರ್ಯವಾಗಿರಿ. ಓಕೆ, ಸ್ವಲ್ಪ ಬೇಗ ಕಂಡಿಡೀರಿ ಸರ್. ಖಂಡಿತ ನಮ್ಮ ಕರ್ತವ್ಯವನ್ನ ನಾವು ಮಾಡ್ತೀವಿ. ಡೋಂಟ್ ವರಿ. ಕಾನ್ಸ್ಟೇಬಲ್, ಅಯ್ಯೋ, ಅಂದ್ರೆ ಈ ರೌಡಿಗಳು ಬೇರೆ ದಾರಿಲಿ ಹೋದ್ರ? ಯಾವ ದಾರಿ ಇರಬಹುದು? ಈ ರೋಡ್ ಬಿಟ್ರೆ ಆ ರೋಡೇ ಇರೋದು. ಆಗ್ತಿಲ್ಲ. ಇದ್ರ ಮೇಲೆ ನನಗೆ ಒಂದು ಹೆಜ್ಜೆನೂ ಇಡಕ್ ನನ್ನ ಕೈಲಿ ಆಗ್ತಿಲ್ಲ. ಭವತಿ ಭಿಕ್ಷಾನ್ ದೇಹಿ. ಕಷ್ಟ ಇದ್ರೆ ದುಡ್ಕೊಂತೀನಿ. ನಾವೇ ನಿಮ್ ಹಾಗೆ ಭಿಕ್ಷೆ ಬೇಡ್ತಾ ಇದೀವ? ಆಶೀರ್ವಾದ ಮಾಡಿ. ಗಂಡ ಹೆಂಡತಿ ಚೆನ್ನಾಗಿರಿ, 100 ವರ್ಷ ಸುಖವಾಗಿ ಬಾಳಿ. ಮಗು ಇಲ್ದೆ ನಾನು ಬರೀ ಕೈಯಲ್ಲಿ ಹೋದ್ರೆ ಸೇವಂತಿ ನಿಜವಾಗ್ಲೂ ಅದನ್ನ ತಡ್ಕೋತಾಳ? ಕೈಗೆ ಬಂದ ಮಗುನ ಮನೆ ಕರ್ಕೊಂಡು ಹೋಗಕ್ಕಾಗ್ಲಿಲ್ವಲ್ಲ. ಅದಕ್ಕೆ ಖುಷಿ ನೋಡೋದಕ್ಕೆ 2 ಕಣ್ ಸಾಕಾಗ್ತಿಲ್ಲ ಕಣೋ. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಬರೀ ಕೈಯಲ್ಲಿ ಮನೆಗೆ ಹೋಗಲ್ಲ. ಮಗು ಕಳೆದು ಹೋಗಿದೆ ಅಂತ ಸೇವಂತಿಗೆ ಗೊತ್ತಾದ್ರೆ ಖಂಡಿತ ಅವಳು ಎದೆ ಒಡೆದು ಹೋಗುತ್ತೆ. ಸೇವಂತಿ, ಐ ಆಮ್ ಸಾರಿ ಸೇವಂತಿ. ಎಲ್ಲಿ ಹೋಗ್ಲಿ? ಗಾಡಿನೂ ಇಲ್ಲ, ಪೊಲೀಸ್ನವರು ಯಾವಾಗ ಬರ್ತಾರೋ ಅಂತ ಗೊತ್ತಿಲ್ಲ. ಎಲ್ಲಿ ಹೋಗ್ಲಿ, ಏನ್ ಮಾಡ್ಲಿ? ಸೇವಂತಿ, ಮಗು ಇಲ್ದೆ ನಾನು ಯಾವುದೇ ಕಾರಣಕ್ಕೂ ಮನೆಗೆ ಬರಲ್ಲ. ನನ್ನ ಪ್ರಾಣ ಕೊಟ್ಟಾದ್ರೂ ಸರಿ, ಮಗುನ ಹುಡ್ಕೊಂಡು ಕರ್ಕೊಂಡು ಬಂದೇ ಬರ್ತೀನಿ. ಹಲೋ, ಹೇಳಿ ಬಾಸ್. ಬಾಸ್ ಕೇಳಿಸ್ತಾ ಇಲ್ಲ ಬಾಸ್. ಹಲೋ ಹಲೋ. ಬಾಸ್ ಬಾಸ್ ಅಂತಿದ್ದಾನೆ. ಯಾರೀ ಬಾಸ್? ಅದಕ್ಕೆ ನಾ ಯಾರು ಕಿಡ್ನಾಪ್ ಮಾಡಿಸಿರ್ಬೋದು? ಅದಕ್ಕೆ ಅದಕ್ಕೆ ಧೂಳಿ, ಅದಕ್ಕೆ 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 ಅಶ್ವಿನ್ ಬಂದಿದ್ದೀನಿ. ಎದುಳಿ ಅದಕ್ಕೆ 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 ಇವಳು ಇಲ್ಲೇ ಇದ್ದಾಳಲ್ಲ, ಮತ್ತೆ ಎಲ್ಲಿಂದ ಸೌಂಡ್ ಬಂತು? ಇವನಲ್ಲಿ ಕಾಣಿಸ್ತಾ ಇಲ್ವಲ್ಲ? ಏಯ್, ಎಲ್ಲೋ ಹೋಗಿದ್ದೆ? ಬಾಸ್ ಫೋನ್ ಮಾಡಿದ್ರು, ಅವ್ರ ಹತ್ರ ಮಾತಾಡ್ತಿದ್ದೆ. ಸರಿ ಸರಿ. ಹೊಟ್ಟೆ ಸಿದ್ದಿದೆ ಕಣ್ರೋ, ಬಂದ್ರ ಊಟ ಮಾಡ್ಕೊ ಬರೋಣ. ಎಲ್ಲರೂ ಒಟ್ಟಿಗೆ ಹೋದ್ರೆ ಬಾಸ್ ಬೈ ಅಲ್ವಾ? ಯಾಕೋ ಬೈತಾರೆ? ಕಟ್ಟಾಕಿದೀವಲ್ವಾ, ಪ್ರಜ್ಞೆನೂ ಇಲ್ಲ. ಬನ್ನಿ ಊಟ ಮಾಡ್ಕೊ ಬರೋಣ, ಬಾ. ಬಾ ದೇವ್ರೆ, ಎಂಥ ಅವಕಾಶ ಮಾಡಿಕೊಟ್ಬಿಟ್ಟೆ. ನಾನು ನಮ್ಮ ಮಕ್ಕಳ ನಮ್ಮ ಅತ್ತಿಗೆನೇ ಕಿಡ್ನ್ಯಾಪ್ ಮಾಡ್ತೀರಾ? ಈಗ ನೋಡ್ತೀರಿ, ನೀವು ಬರೋ ಅಷ್ಟರಲ್ಲಿ ನಮ್ಮ ಅತ್ತಿಗೆ ಜೊತೆ ನಾನು ಇಲ್ಲಿಂದ ಪರಾರಿಯಾಗಿ ಹೋಗ್ತೀನಿ.
ಅದಕ್ಕೆ ಎದುಳಿ ಅದಕ್ಕೆ ಅವ್ರು ಬರೋಷ್ಟಲ್ಲಿ ನಾವಿಲ್ಲಿ